ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಸಮಾಧಾನದಲ್ಲಿರುವಂತಹ ಶಿಷ್ಯ ಆತನ ಜೀವಿತ, ಆತನು ಹೇಗೆ ಸಮಾಧಾನವನ್ನ ಆತನು ತನ್ನ ಜೀವಿತದಲ್ಲಿ ಪಡೆದುಕೊಳ್ಬೇಕೆಂಬುದಾಗಿ ನಾವು ಕೆಲವು ವಿಷಯಗಳನ್ನು ಅಭ್ಯಾಸ ಮಾಡಿದ್ದೇವೆ ಪ್ರಿಯ. ಆದರೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನ್ನು ಅನಿಸಿಕೊಳ್ಳುವರು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡ್ಕೊಳ್ತೇವೆ. ಒಂದು ವೇಳೆ ಆತ್ಮಿಕ ವ್ಯಕ್ತಿ ಆತನು ಶಿಷ್ಯನಾಗಿದ್ದು ಆತನಲ್ಲಿ ಸಮಾಧಾನವೇ ಇಲ್ಲ ಅನ್ನುವಾಗ ಆತನು ಅತಿ ಭಯಂಕರವಾದಂಥ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ಬೋದು. ಯಾಕಂದ್ರೆ ಲೋಕದಲ್ಲಿ ನೋಡುವಾಗ ಸಮಾಧಾನವನ್ನ ಇಲ್ಲದೆ ಇರುವಂತಹ ಜನರನ್ನೇ ನಾವು ಹೆಚ್ಚಿನ ಪಾಲನ್ನ ನೋಡ್ಕೊಳ್ತೇವೆ. ಸಮಾಧಾನವನ್ನ ಹುಡುಕುವವರು ಇಲ್ಲವೇ ಇಲ್ಲ ಎಂಬುದಾಗಿ ರೋಮ 3ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಅಂಧಕಾರದಲ್ಲಿ ನಡೆಯುವಂತ ಜನರು, ದುಷ್ಟ ಜನರು, ಅವರಿಗೆ ಸಮಾಧಾನ ಇಲ್ಲ ಎಂಬುದಾಗಿ ಏಷಾಯ 57:20 ಹೇಳಲ್ಪಟ್ಟಿದೆ. ಏಷಾಯ 59 ಮತ್ತು 8ನೇ ವಚನದಿಂದ 15 ವಚನಗಳವರೆಗೆ ಅಂಧಕಾರದಲ್ಲಿರುವಂತ ಆ ಒಂದು ಅಸಮಾಧಾನದ ವ್ಯಕ್ತಿಗಳ ಪಿಕ್ಚರ್ನ ನಾವು ನೋಡಿಕೊಳ್ತೇವೆ. ಲೋಕದ ಪ್ರತಿಯೊಂದೊಂದು ಜನರನ್ನ ನೋಡುವಾಗ ಅವರು ಭಕ್ತಿಯ ವೇಷವಿದ್ದಾರೆ ಕೇವಲ, ಆದರೆ ಅವರಲ್ಲಿ ಸಮಾಧಾನದ ಜೀವಿತವೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಕಠಿಣ ಹೃದಯದ ಜನರನ್ನ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಸಮಾಧಾನ ಇಲ್ಲ ಅವರಲ್ಲಿ. ಈ ಕಾರಣ ದೇವರು ಆತನ ಮಹಿಮೆಯ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಲ್ಲಿ ಆ ಸಮಾಧಾನವನ್ನ ತುಂಬಿಸಿದ್ದಾರೆ. ನಾವು ರೋಮಾಪುರದವ್ರು ಬರೆದ ಪತ್ರಕ್ಕೆ 14ನೇ ಅಧ್ಯಾಯದ 17ನೇ ವಚನದಲ್ಲಿ ನೋಡುವಾಗ ಪರಲೋಕ ರಾಜ್ಯ ಅದು ಸಮಾಧಾನವಾಗಿದೆ ಪ್ರೇರೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವಂತ ಆನಂದದ ಸಮಾಧಾನ ಒಬ್ಬ ಆತ್ಮಿಕ ವ್ಯಕ್ತಿಯ ಕಡೆಗಿರ್ಬೇಕು. ಆದರೆ ಎಷ್ಟೋ ದೇವರ ಮಕ್ಕಳಲ್ಲಿ ಆ ಸಂತೋಷವಿಲ್ಲ, ಆ ಆನಂದವಿಲ್ಲ. ಅವರು ಬಹಳಷ್ಟು ಬಲಹೀನವಾದ ಜೀವಿತವನ್ನ ಸಾಗಿಸುವಂತವ್ರು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅವರು ಸಮಾಧಾನವನ್ನು ಸಾರುವುದಕ್ಕೆ ಎಷ್ಟೋ ಕಷ್ಟ ನನ್ರೆ. ಈ ಕಾರಣ ದೇವರು ನಮ್ಮನ್ನ ನೇಮಕ ಮಾಡಿದ್ದಾರೆ ಯಾವುದಕ್ಕೋಸ್ಕರ? ಸಮಾಧಾನವನ್ನ ಸಾರುವುದಕ್ಕಾಗಿ. ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ಬಹಳಷ್ಟು ಖಂಡಿತವಾಗಿ ನಾವು ನೋಡಿಕೊಳ್ತೇವೆ. ಸಮಾಧಾನವೆಂಬ ವಿಷಯವಾದ ಸುವಾರ್ತೆಯನ್ನ ತಿಳಿಸುವವರು ಸಿದ್ಧ ಮನಸ್ಸೆಂಬ ಕೆರಗಳನ್ನ ಮೆಟ್ಟಿಕೊಂಡು ನಿಲ್ರಿ. ಸಮಾಧಾನವೆಂಬ ಆ ಒಂದು ಸತ್ಯ ಸುವಾರ್ತೆಯನ್ನ ಸಾರುವಂತ ಜನರು ನಾವು ಪ್ರಿಯ. ಒಂದು ವೇಳೆ ನಿನ್ನ ಕಡೆ ಸಮಾಧಾನ ಇರಲಿಲ್ಲ ಅಂದ್ರೆ ನೀನು ಹೋಗಿ ಆ ಸಿದ್ಧ ಮನಸ್ಸಿನಿಂದ ತುಂಬಲ್ಪಟ್ಟವನಾಗಿ ಅನೇಕ ಜನರಿಗೆ ಸಮಾಧಾನವನ್ನ ಹೇಗೆ ಸಾರುವುದಕ್ಕೆ ಸಾಧ್ಯನೇ ಇಲ್ಲ ಪ್ರೇರ. ಅದಕ್ಕಾಗಿ ನಾವು ಸಮಾಧಾನವನ್ನ ಸಾರುವ ರಾಯಭಾರಿಗಳು, ಸುವಾರ್ತಿಕರು, ಅನೇಕ ಜನರಿಗೆ ಸಮಾಧಾನವನ್ನ ಸಾರಬೇಕೆಂಬುದಾಗಿ ನಮಗೆ 2 ಕೊರಿಂಥ 5ನೇ ಅಧ್ಯಾಯದ 19 ಮತ್ತು 20ನೇ ವಚನದಲ್ಲಿ ಕ್ಲಿಯರ್ ಆಗಿ ನಮಗೆ ಕರೆ ಕೊಡಿರುವುದನ್ನು ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಬಹಳಷ್ಟು ನಮ್ಮ ಮನಸ್ಸನ್ನ ಚೇತನಗೊಳಿಸಿಕೊಂಡು ಹೇಗೆ ನಾನು ಸಮಾಧಾನದಲ್ಲಿದ್ದೇನೋ, ನನ್ನ ಜೀವಿತ ಸಮಾಧಾನಕ್ಕಾಗಿ ಹಾರೈಸುವಂಥದ್ದಾಗಿದೆಯೋ. ಪ್ರಯತ್ನ ಬಹಳ ಪ್ರಾಮುಖ್ಯ ನನ್ನ ಪ್ರಿಯ ದೇವಜನರೇ. ಸಮಾಧಾನಕ್ಕಾಗಿ ಪ್ರಯತ್ನ ಪಟ್ಟು ಅದನ್ನ ಹಾರೈಸುವ ಮಕ್ಕಳಾಗಿರ್ಬೇಕು. ಹೆಚ್ಚು ಸಮಾಧಾನದಲ್ಲಿ ಇರುವುದಕ್ಕೆ ಬೇಕಾದಂತ ಎಲ್ಲ ಸಾಧನೆಗಳನ್ನು ಮಾಡಿಕೊಳ್ಬೇಕೆಂಬುದಾಗಿ ಅದೇ ರೋಮಾಪುರದವ್ರ ಬರೆದ ಪತ್ರಿಕೆ 14ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಸಮಾಧಾನಕ್ಕೆ ಬೇಕಾದ ಎಲ್ಲವುಗಳನ್ನ ಸಾಧಿಸಿಕೊಳ್ಳ್ರಿ. ಒಂದು ವೇಳೆ ಸಮಾಧಾನ ಒಬ್ಬ ಆತ್ಮಿಕ ವ್ಯಕ್ತಿಯ ಕಡೆ ಇರಲಿಲ್ಲ ಅಂದ್ರೆ ಅವನು ಮೋಸಕ್ಕೆ ಒಳಗಾಗ್ತಾನೆ. ಈ ಕಾರಣ ಪವಿತ್ರಾತ್ಮನು ಈ ಸಮಾಧಾನವೆಂಬ ಫಲವನ್ನ ನಮ್ಮ ಜೀವಿತಕ್ಕೆ ಕಂಟಿನ್ಯೂಸ್ಲಿ ಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಆತ್ಮಿಕ ಶಿಷ್ಯನ ಮುಖ್ಯವಾದ ಜೀವಿತ ಪವಿತ್ರಾತ್ಮನು ಕೊಡುವ ಸಮಾಧಾನವೆಂಬ ಫಲ ಅವನ ಜೀವಿತದಲ್ಲಿ ಅದು ಯಾವಾಗಲೂ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳ್ತದೆ. ಗಲಾತ್ಯ 5:22 ನಮಗೆ ಪವಿತ್ರಾತ್ಮನಿಂದ ಉಂಟಾಗುವ ಫಲ ಅದು ಸಮಾಧಾನ ನಿನ್ನ ಜೀವಿತದಲ್ಲಿ ಕಂಟಿನ್ಯೂ. ಅದಕ್ಕಾಗಿ ನಾವು ಈ ಬೆಳಗಿನ ಜಾವದಲ್ಲಿ
ಪವಿತ್ರಾತ್ಮನ ಅನ್ಯೋನ್ಯತೆಯನ್ನ ಹೆಚ್ಚು ಕಾಪಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು. ಎಫೆಸ್ಯ 4ನೇ ಅಧ್ಯಾಯದ 2-3ನೇ ವಚನದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆ, ಸಮಾಧಾನದಿಂದ ತುಂಬಲ್ಪಟ್ಟ ವ್ಯಕ್ತಿ ಅನ್ನುವವನು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಹೆಚ್ಚೆಚ್ಚಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಬೇಕು. ಅವಾಗ ನೀನು ಸಮಾಧಾನ ಪಡಿಸುವ ದೇವರ ಮಗನಾಗಿ ಲೋಕದಲ್ಲಿ ಕಂಡು ಬರ್ತೀರಿ. ಇಲ್ಲವಾಗಿದ್ರೆ ಲೋಕದಲ್ಲಿ ಅನೇಕ ಜನರು ಅಸಮಾಧಾನದ ಜೀವಿತವನ್ನು ಸಾಗಿಸುವವರಾಗಿದ್ದಾರೆ. ಅವರಲ್ಲಿ ನೀನು ಒಬ್ಬನಾಗಿ ಕಂಡು ಬರುವುದು ಸಾಧ್ಯ ನನ್ರೆ. ಈ ಕಾರಣ ನಾವು ಆ ಸಮಾಧಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡವರಾಗಿ ನಾವು ಬೇಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು.